ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಖುಷಿಯಾಗಿದ್ದೀರಾ ಅನ್ಕೋತೀನಿ. ಯಾಕಂದರೆ ನೆನ್ನೆ ಕೂಡ ಇನ್ನೂ ನೋಟಿಫಿಕೇಷನ್ ಕೂಡ ಬಂದಾಗಿದೆ. ಸೊ ಇನ್ನೇನು ಅತಿ ಶೀಘ್ರದಲ್ಲಿ ನಮಗೆ ಟೀಚರ್ ಪೋಸ್ಟ್ನ ಕಾಲ್ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಪ್ರೋಸೆಸ್ಗಳು ಕೂಡ ಆಗಿದ್ದಾವೆ ಅನ್ಕೋತೀನಿ. ಬಟ್ ಇನ್ನೇನು ನೆಕ್ಸ್ಟ್ ಪೋಸ್ಟ್ಗಳನ್ನ ಡಿವೈಸ್ ಮಾಡಿಬಿಟ್ಟು ಅಪ್ಲಿಕೇಶನ್ ಒಂದು ಡೇಟ್ ಫಿಕ್ಸ್ ಮಾಡೋದೊಂದು ಬಾಕಿ ಇದೆ ಅಷ್ಟೇ. ಸೊ ಫ್ರೆಂಡ್ಸ್, ಅದಕ್ಕೋಸ್ಕರ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಿರುತ್ತೆ ಅನ್ಕೋತೀನಿ. ಹಾಗೆ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಸ್ವಲ್ಪ ನೀವು ಸಿಲೆಬಸ್ನ ನೋಡ್ಕೊಂಡು ಸಿಲೆಬಸ್ನ ಸ್ವಲ್ಪ ಡೌನ್ಲೋಡ್ ಮಾಡ್ಕೊಂಡು ಸಿಲೆಬಸ್ ಪ್ರಕಾರನೇ ನಾವು ಓದೋದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಮುಂಚೆನೇ ಅವರು ಸಿಲೆಬಸ್ ಕೊಟ್ಟಿರೋದ್ರಿಂದ ನಮಗೆ ಅಷ್ಟು ಗಲಿಬಿಲಿ ಅನಿಸಲ್ಲ. ಒಂದೊಂದೇ ಸಿಲೆಬಸ್ನ ನಾವು ಕ್ಲಿಯರ್ ಮಾಡ್ಕೊಳ್ತಾ ಬಂದುಬಿಟ್ವಿ ಅಂದರೆ ಫುಲ್ ಎಲ್ಲ ಬೇಗ ಕ್ಲಿಯರ್ ಆಗಿಬಿಡುತ್ತೆ. ಹಂಗಾಗಿ ಆ ಸಿಲೆಬಸ್ನ ಎಲ್ಲ ಡೌನ್ಲೋಡ್ ಮಾಡ್ಕೊಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದು. ಅದ್ರ ಜೊತೆಗೆ ಪೋಸ್ಟ್ಗಳನ್ನು ಕೂಡ ಎಲ್ಲರೂ ನೋಡಿದ್ದೀರ ಅನ್ಕೋತೀನಿ. ತುಂಬ ಪೋಸ್ಟ್ ಕಾಲ್ ಮಾಡಿದ್ದಾರೆ. ಇನ್ನು PSTRಗೆ ಸ್ವಲ್ಪ ಕಡಿಮೆ ಇದ್ದಾವೆ. ಅದು ಬಿಟ್ಟರೆ HSTR ಮತ್ತು GPSTRಗೆ ತುಂಬಾ ಪೋಸ್ಟ್ ಇದ್ದಾವೆ. ಹಾಗೆ ಹೈದ್ರಾಬಾದ್ ಕರ್ನಾಟಕದವರಂತೂ ತುಂಬ ಅದೃಷ್ಟ ಮಾಡಿದ್ದಾರೆ ಅನ್ಕೋತೀನಿ. ಅವರಿಗಂತೂ ತುಂಬ ಕಾಲ್ ಮಾಡಿದ್ದಾರೆ. ಬಟ್ ಎಲ್ಲರೂ ಕೂಡ ಕಾಂಪೀಟ್ ಮಾಡ್ಬೋದು, ಅದ್ರಾಗೇನು ಸಮಸ್ಯೆ ಇಲ್ಲ. ನಮ್ಮ ಓದಿನ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನಾವು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿರ್ತೀವೋ, ಎಷ್ಟೇ ಕಾಂಪಿಟೇಷನ್ ಇದ್ದರೂ ಕೂಡ ನಾವು ಅವರಿಗೆ ಕಾಂಪೀಟ್ ಮಾಡೋ ಥರ ನಾವು ಅಭ್ಯಾಸನ ಮಾಡಿದರೆ ಆರಾಮಾಗಿ ಈಸಿಯಾಗಿ ಫೇಸ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಇದೊಂದು ಒಳ್ಳೆಯ ಅವಕಾಶ ಅನ್ಕೋತೀನಿ. ಈ ಒಂದು ಅವಕಾಶನ ಕಳ್ಕೊಂಡ್ವಿ ಅಂದರೆ ಮತ್ತೆ 10 ವರ್ಷ ನಾವು ಕಾಯಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ HSTR ನಮ್ಮ ಬ್ಯಾಚಿಗೆ ಕಾಲ್ ಮಾಡಿದ್ರು ತುಂಬ ಅದೃಷ್ಟ ಅನ್ಕೋತೀನಿ. ಮತ್ತೆ ಹೋಗ್ತಾ ಹೋಗ್ತಾ ಏಜು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಫ್ಯಾಮಿಲಿ ಅದು ಇದು ಅಂತ ಅಂದರೆ ಇನ್ನು 1 ಇಯರ್ ನಾವು ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಎಲ್ಲ ಮಕ್ಕಳದು ಆ ಬುಕ್ಸ್ನೆಲ್ಲ ತೆಗೆದು ಎಸ್ದುಬಿಟ್ಟು ನಿಮಗೆ ಓದೋದು ಬೇಡ ಏನು ಬೇಡ, ನೀಟಾಗಿ ಕೆಲಸ ಮಾಡ್ಕೊಂಡು ಮನೆಗಿರಿ ಅಂದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಅವಕಾಶನ ನಾವು ಮಿಸ್ ಮಾಡ್ಕೊಂಡಂಗೆ ಚೆನ್ನಾಗಿ ಅಭ್ಯಾಸನ ಮಾಡಿಬಿಟ್ಟು ಟೀಚರ್ ಪೋಸ್ಟ್ ಅನ್ನೋ ಒಂದು ಕಿರೀಟನ ನಮ್ಮದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಯಾಕಂದರೆ ನಿಮ್ಮೊಂದು ಲೈಕ್ ಮಾಡಿದರೆ ನನಗೆ ನೆಕ್ಸ್ಟ್ ವಿಡಿಯೋನ ಹೊಸದಾಗಿ ಹೇಳೋಕ್ಕೆ, ಒಂದು ವಿಷಯನ ಸಂಗ್ರಹ ಮಾಡ್ಕೊಳೋಕ್ಕೆ, ತಿಳ್ಕೊಳೋಕ್ಕೆ ನನಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು 3ನೇ ದಿನದ ರಿವಿಷನ್ ವ್ಲಾಗ್ ಆಗಿರುತ್ತೆ. ನನಗಂತೂ ಇವತ್ತು ತುಂಬಾ ಖುಷಿ ಆಯಿತು. ಯಾಕಂದರೆ ದಿನೇ ಯಾವಾಗ ಕಾಲ್ ಮಾಡ್ತಾರೆ ಏನೋ ಅಂತ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ. ಸೊ ಇವತ್ತೊಂದು ಫೈನಲಿಗೆ ಏನಾದರೂ ಒಂದು ಡಿಸಿಷನ್ ಮಾಡೋಕ್ಕೆ ನಮಗೂ ಕೂಡ ಅನುಕೂಲ ಆಯಿತು. ಸೊ ಇನ್ನೇನು ಇನ್ನು 15-20 ಡೇಸ್ ಒಳಗೆ ನಮಗೆ ಡೇಟ್ ಬಿಟ್ಟರು ಅಂದರೆ ಅದಾದಮೇಲೆ 1-2 ತಿಂಗಳಷ್ಟು ನಮಗೆ ಗ್ಯಾಪ್ ಕೊಟ್ಟರು ಅಂದರೆ ಓದೋಕ್ಕೆ ಅಷ್ಟೇ ಟೈಮ್ ಸಿಗೋದು. ಇನ್ನು ಮ್ಯಾಕ್ಸಿಮಮ್ ನಮಗೆ ಒಂದು ಎಲ್ಲದೂ ಸೇರಿ 3 ತಿಂಗಳು ಸಿಗುತ್ತೆ ಅನ್ಕೋತೀನಿ. ಬಟ್ ತುಂಬ ಟಫ್ ಇದೆ, ಅಷ್ಟು ಸುಲಭ ಅಂದ್ಕೊಳ್ಳೋಕ್ಕಾಗಲ್ಲ. ಯಾಕೊತ್ತಾ, ತುಂಬ ದಿನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹೊಯ್ಕೊಂಡು ಓದ್ತಾರೆ ಅಂತಾರಲ್ಲ, ಆ ಥರ ಸ್ಟಡಿ ಮಾಡೋರು ತುಂಬ ಜನ ಇದ್ದಾರೆ. ಎಷ್ಟೋ ಜನ ಆಲ್ರೆಡಿ ರಿವಿಷನ್ ಮಾಡಿಬಿಟ್ಟು ಹೊಸ ಕಂಟೆಂಟ್ನ ಓದ್ತಾ ಇದ್ದಾರೆ, ಹೊಸ ಬುಕ್ಸ್ಗಳ್ನ ರೆಫರ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕಂದ್ರೆ ಅಷ್ಟು ಸುಲಭದ ಮಾತೇ ಅಲ್ವೇ ಅಲ್ಲ. ಸೊ ಓದೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲೋ ಪ್ಲೀಸ್ ಬೇಗ ಸ್ಟಾರ್ಟ್ ಮಾಡಿ. ಹಾಗೆ ಡೈಲಿ ರಿವಿಷನ್ ಮಾಡ್ತಾ ಹೋಗಿ. ತುಂಬ ಸಬ್ಜೆಕ್ಟ್ಗಳ್ನ ನಾವು ಡ್ಯೂ ಮಾಡ್ಕೊಂಡಷ್ಟು ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗೋಲ್ಲ. ಹಾಗೆ ಎಕ್ಸಾಮ್ ಹತ್ರ ಬಂದಷ್ಟು ಕನ್ಫ್ಯೂಸ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಸಲ ನಿಮಗೆ ಗೊತ್ತಿರೋ ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ತುಂಬ ಚೇಂಜ್ ಆಗಿದೆ. ಪ್ರತಿ ಸಲ ನಮಗೆ ಹಿಸ್ಟ್ರಿ ಬರೆಯೋರಿಗೆ ಕೇವಲ 100 ಮಾರ್ಕ್ಸಿಗೆ ಒಂದು ಕನ್ನಡ ಇಟ್ಟಿರೋರು, ಜನರಲ್ ವಿಷಯನ, ಸಾಮಾನ್ಯ ಕನ್ನಡನ. ಬಟ್ ಈ ಸಲ 50 ಮಾರ್ಕ್ಸಿಗೆ ಇಂಗ್ಲೀಷು, 50 ಮಾರ್ಕ್ಸಿಗೆ ಕನ್ನಡ ಇಟ್ಟಿರೋದ್ರಿಂದ ಇದರಲ್ಲಂತೂ ತುಂಬ ಜನ ಬಿದ್ದೋಗೋ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಇಂಗ್ಲೀಷ್ 50 ಮಾರ್ಕ್ಸಿಗೆ ಕೇಳಿರ್ತಾರೆ ಅಂದರೆ ಮ್ಯಾಕ್ಸಿಮಮ್ ಟೋಟಲ್ 35 ಮಾರ್ಕ್ಸ್ ತಗೋಬೇಕಾಗುತ್ತೆ 100ಕ್ಕೆ. ಅದರಲ್ಲೇನು ತಗೋಬೋದು ಬಿಡ್ರಿ, ಬಟ್ ಎಲ್ಲರೂ ಕೂಡ ಅದೇ ಥರ ಇರಲ್ಲ. ಅದಕ್ಕೂ ಕೂಡ ಕಾಂಪಿಟೇಷನ್ ಮಾಡೋರು ತುಂಬ ಜನ ಇದ್ದಾರೆ. ಮತ್ತು ದಿನ ಓದ್ತಾ ಇದ್ದಾರಲ್ಲ ಅವ್ರಿಗೇನು ತುಂಬ ಕಷ್ಟ ಅನಿಸಲ್ಲ. ಇಂಗ್ಲೀಷು ಕೂಡ ಕವರ್ ಆಗ್ತಾ ಇರುತ್ತಲ್ವ, ಸಾಮಾನ್ಯ ಇಂಗ್ಲೀಷ್ನೇ ಅಲ್ಲೂ ಕೂಡ ಕೇಳ್ತಾರೆ. ಹಂಗಾಗಿ ಏನು ಟಫ್ ಅನಿಸಲ್ಲ, ಓದಿರೋರಿಗೆ ಮಾತ್ರ ಹೇಳ್ತಾ ಇರೋದು. ಇನ್ನು ಓದದೇ ಇರೋರಿಗಂತೂ ತುಂಬ ಟಫ್ ಅನಿಸುತ್ತೆ. ಈ ಸಲ ಹೆವಿ ಕಾಂಪಿಟೇಷನ್ ಇದೆ. ಹಾಗೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿರೋದ್ರಿಂದ
ಅದಕ್ಕೋಸ್ಕರ ಇಂಗ್ಲೀಷ್ನು ಕೂಡ ನಾವು ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ. ಇಂಗ್ಲೀಷ್ 50 ಮಾರ್ಕ್ಸಿಗೆ ಕೇಳಿದರೆ ಅದರಲ್ಲೂ ಕೂಡ ಮ್ಯಾಕ್ಸಿಮಮ್ 15 to 20 ಮಾರ್ಕ್ಸ್ ಮೇಲೇ ನಾವು ತಗೊಂಡ್ವಿ ಅಂದರೆ ಕನ್ನಡಕ್ಕೆ ಅದಕ್ಕೂ ಟ್ಯಾಲಿ ಆಗಿಬಿಟ್ಟು 145 ಮೇಲೆ ನಾವು ಬಂದ್ವಿ ಅಂದರೆ ಅಷ್ಟಕ್ಕೆ ಅವರು 35% ಕೊಡ್ಬೋದು. ಬಟ್ ಸ್ಕೋರ್ ಮಾಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ನಮಗೆ CETಗೆ. ಸೊ ಇದು ಥರ್ಡ್ ಪೇಪರಲ್ಲಿ ಕೊಟ್ಟಿದ್ದಾರೆ ಈ ಥರ. ಹಾಗೆ ಮಾಮೂಲಿಯಾಗಿ 50 ಮಾರ್ಕ್ಸಿಗೆ ಮಲ್ಟಿಪಲ್ ಚಾಯ್ಸು, ಇನ್ನು 100 ಮಾರ್ಕ್ಸಿಗೆ ರೈಟಿಂಗು, HST ಮತ್ತು GPST ಸೇಮ್ ಇರುತ್ತೆ, ಅದು ಮೆಥಡ್ ಪೇಪರು. ಇನ್ನು 150 ಮಾರ್ಕ್ಸಿಗೆ ಬಂದುಬಿಟ್ಟು GK ಪೇಪರ್ ಇರುತ್ತೆ. ಇಷ್ಟೇ ಸೇಮ್, ಏನು ಹೆವಿ ಅನಿಸಲ್ಲ ಓದಿರೋರಿಗೇನು. ಬಟ್ ಓದೇ ಇರೋರಿಗೆ ಎಲ್ಲದೂ ಕೂಡ ಕಷ್ಟನೇ ಆಗುತ್ತಲ್ವಾ. ನಾವು ನೋಡಿರೋ ಹಾಗೆ ಮನೆ TETಲಿ ಎಷ್ಟೋ ಜನ 100 ಅಬೌವ್ ಜಾಸ್ತಿ ಜನ ಹೋದ್ರು, ಒಂದು 70% ಜನ 100 ಅಬೌವ್ TET ಮಾರ್ಕ್ಸ್ ತೆಗೆದ್ರು. ಬಟ್ ಅದರಲ್ಲೇ ಎಷ್ಟೋ ಜನ ಫೇಲ್ ಆಗಿರೋರು ಕೂಡ ನಾವು ನೋಡ್ತೀವಲ್ವ. ಅದೇ ಥರ ಯಾರು ಚೆನ್ನಾಗಿ ಓದಿರ್ತಾರೆ ಅವ್ರಿಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಅವ್ರು ಮುಂದೆ ಹೋಗ್ಬಿಡ್ತಾರೆ. ನಾವು ಯಾವಾಗ ರಿವಿಷನ್ ಮಾಡಿರಲ್ವೋ ನಾವು ಹಿಂದೆ ಉಳ್ಕೊಳ್ತೀವಿ. ಸೊ ಹೆವಿ ಕಾಂಪಿಟೇಷನ್ ಇರೋದ್ರಿಂದ ಚೆನ್ನಾಗಿ ಓದಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಯಾವಾಗ ಕಾಲ್ ಮಾಡ್ತಾರೆ, ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಇನ್ನೇನು ಬೇಗ ಬೇಗ ಹತ್ರ ಬರ್ತಾ ಇದ್ದಾವೆ ದಿನಗಳು, ಎಲ್ಲ ನಮ್ಮ ಹತ್ರ ಇದೆ ಅಷ್ಟೇ. ಇನ್ನು ನಂದಿದು 3ನೇ ದಿನದ ರಿವಿಷನ್ ವ್ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಾನು ಸ್ವಲ್ಪ ಪಾಯಿಂಟ್ಸ್ಗಳನ್ನೆಲ್ಲ ಮಾಡಿದ್ನಲ್ಲ, ಇವತ್ತು ಸೈಕಾಲಜಿನ ಕಂಪ್ಲೀಟ್ ಮಾಡೋಣ ಅಂತ ಕೂತ್ಕೊಂಡೆ. ಯಾಕಂದರೆ ಈಗ 2 ದಿನ ಸೋಷಿಯಲ್ಲೇ ಮಾಡಿದ್ದೆ, ಅದ್ರ ಜೊತೆಗೆ ಬುಕ್ಸ್ಗಳ್ನು ಕೂಡ ರೆಫರ್ ಮಾಡ್ತಾ ಇದ್ದೆ. ಸೋಷಿಯಲ್ ಅಂತೂ ತುಂಬ ಇಂಪಾರ್ಟೆಂಟು. ಹಾಗೆ HST ಕೂಡ ರೈಟಿಂಗ್ ಇರೋದ್ರಿಂದ ಹಂಗೆ ರೈಟಿಂಗು ಕೂಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾನೇನು ಮಾಡ್ತೀನಿ ಅಂದರೆ ನನಗೆ ಟೈಮ್ ಸಿಕ್ಕಿದಾಗ 1 ಅವರ್ ಒಂದು 10 ರಿಂದ 15 ಕ್ವಶನ್ಗೆ ಆನ್ಸರ್ನ ರೈಟಿಂಗ್ ಮಾಡಿಬಿಡ್ತೀನಿ. ಅದನ್ನೇ ನಾನು ಒಂದು 2-3 ಸಲ ರಿವಿಷನ್ ಮಾಡ್ತೀನಿ. ಅದ್ರ ಜೊತೆಗೆ ಬ್ಯಾಕಲ್ಲಿರುವಂಥ ಕ್ವಶನ್ ಆನ್ಸರ್ ಕೂಡ ಒಂದೇ ದಿನದಲ್ಲಿ ರಿವಿಷನ್ ಮಾಡಿಬಿಡ್ತೀನಿ. ಆವಾಗ ನನಗೆ ಅಷ್ಟು ಸ್ಟ್ರೆಸ್ ಅನಿಸಲ್ಲ. ಆಮೇಲೆ ದಿನೇ ಅದೇ ವಿಷಯನ ಓದ್ತಾ ಇರ್ತೀನಲ್ವ, ಬೇಗ ನನಗೆ ಪಾಯಿಂಟ್ಸ್ಗಳು ಬಂದುಬಿಡುತ್ತೆ. ಸೊ ಈ ಥರ ನಾನು ರಿವಿಷನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸೈಕಾಲಜಿನೂ ಕೂಡ ಅಷ್ಟೇ, ನಾನು ಓನಾಗಿ ನೋಟ್ಸ್ ಮಾಡ್ಕೊಂಡು ನನ್ನದೇ ಆದಂಥ ರೈಟಿಂಗ್ ನೋಟ್ಸ್ ಮಾಡ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಡೈಲಿ GK ಪೇಪರನ್ನು ಕೂಡ ಸಾಕ್ತಾಯಿದೆ. ಕಂಪ್ಯೂಟ್ರು ಕೂಡ ಡೈಲಿ 1 ಟೈಮ್ ಅದನ್ನು ಕೂಡ ರಿವಿಷನ್ ಮಾಡ್ತೀನಿ. ಅದ್ರ ಜೊತೆಗೆ ಇದು ತುಂಬ ಇಂಪಾರ್ಟೆಂಟು ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಇವಂತೂ ನಾವೆಷ್ಟು ನೆಗ್ಲೆಕ್ಟ್ ಮಾಡ್ತೀವೋ ಆವಾಗಲೇ ನಮಗೆ ಕುತ್ತಿಗೆ ಬರುತ್ತೆ ಅಂತಾರಲ್ಲ, ಆ ಥರ ಆಗಿಬಿಡುತ್ತೆ. ಗೊತ್ತಿದೆ ನಮಗೆ ಬಿಡು, ಬೇಸಿಕ್ ಇಂಗ್ಲೀಷು ಬೇಸಿಕ್ ಕನ್ನಡ ಗೊತ್ತಿದೆ ಅಂತ ನಾವು ಕೂತ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಕೂಡ ಆಗಲ್ಲ. ನಾವು ಇದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದ್ವು ಅಂದರೆ ಎಲ್ಲೋ 1-2 ಮಾರ್ಕ್ಸ್ ಕಡಿಮೆ ಆದ್ರೂ ಕೂಡ ನಾವು ಟ್ಯಾಲಿ ಮಾಡ್ಕೊಳಕ್ಕೆ ಮ್ಯಾನೇಜ್ ಆಗುತ್ತೆ. ಸೊ ಈ ಥರ ಎಲ್ಲ ಸಬ್ಜೆಕ್ಟು ಕೂಡ ನಾನು ಡೈಲಿ ಕವರ್ ಮಾಡ್ತಾ ಇದ್ದೀನಿ. ಇನ್ನೇನು ಈಗ ಸೆಕೆಂಡ್ ಟೈಮ್ ರಿವಿಷನ್ ಮಾಡ್ತಾ ಇರೋದ್ರಿಂದ ತುಂಬ ಈಸಿ ಆಗ್ತಾಯಿದೆ. ಸೊ ಫಸ್ಟ್ ಟೈಮ್ ನಾವು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು ಬುಕ್ಸ್ನ ಓದೋಕ್ಕೆ ಏನಿಲ್ಲ ಅಂದ್ರೂ 15 ರಿಂದ 20 ದಿನ ತಗೊಂತು ಅಂದರೆ, ಅದೇ ಸೆಕೆಂಡ್ ಟೈಮ್ ರಿವಿಷನ್ ಮಾಡ್ಬೇಕಾದ್ರೆ 1 ವಾರದಲ್ಲೇ ನಾವು ಒಂದು ಬುಕ್ಸ್ನ ಮುಗಿಸ್ಬೋದು. ಸೊ ಹಂಗಾಗಿ ನಾವು ಎಷ್ಟು ರಿವಿಷನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ವಿಷಯನ ನಾವು ಪರ್ಫೆಕ್ಟ್ ಆಗ್ತೀವಿ. 1 ವಾರದಲ್ಲಿ 2ನೇ ಸಲ 1 ವಾರದಲ್ಲಿ ರಿವಿಷನ್ ಆಯಿತು ಅಂದರೆ ಮತ್ತೆ ನಾವು 3ನೇ ಸಲ ರಿವಿಷನ್ ಮಾಡ್ಬೇಕಾದ್ರೆ 3 ದಿನದಲ್ಲಿ ನಾವು ಒಂದೊಂದು ಬುಕ್ಸ್ನ ಆರಾಮಾಗಿ ನಾವು ರಿವಿಷನ್ ಮಾಡ್ಬೋದು. ತುಂಬ ಈಸಿ ಅನಿಸುತ್ತೆ. ಮತ್ತು ಟೈಮ್ ಕೂಡ ಹತ್ರ ಬಂದಂಗೆ ನಮಗೂ ಕೂಡ ಕಾನ್ಫಿಡೆನ್ಸು ಜಾಸ್ತಿನೇ ಆಗಬೇಕು ಹೊರತು ಭಯ ಆಗಬಾರ್ದು. ಮತ್ತು ಮಿಸ್ಟೇಕ್ಸ್ ಮಾಡೋದು ಅಥವಾ ಕನ್ಫ್ಯೂಸಸ್ ಆಗೋದು ಈ ಥರ ಎಲ್ಲ ನಾವು ಡೈಲಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮ್ಮ ತಪ್ಪುಗಳು ಕಡಿಮೆ ಆಗ್ತಾನೆ ಬರ್ತಾ ಇರ್ತವೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಕನ್ಫ್ಯೂಷನ್ ಆಗೋದು ಕಡಿಮೆ ಆಗುತ್ತೆ. ರಿವಿಷನ್ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ನು ಕೊನೆಯದಾಗಿ ಉಳ್ಕೊಂಡಿರೋದು ಒಂದೇ, ಓದಲಿಲ್ಲ ಅಂದರೆ ನಾವು ಯಾವತ್ತೂ ಕೂಡ ಏನನ್ನು ಕೂಡ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಂತೂ ನಾವು ಎಷ್ಟು ಚೆನ್ನಾಗಿ ಓದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಅಭ್ಯಾಸ ಚೆನ್ನಾಗಾಗುತ್ತೆ ಮತ್ತು ಜಾಬ್ನು ಕೂಡ ತಗೊಳಕ್ಕೆ ಈಸಿ ಆಗುತ್ತೆ. ಸೊ ನಮಗೆ ಯಾವ ಥರ ಅನುಕೂಲ ಆಗುತ್ತೋ ಅದನ್ನು ಆ ಥರ ನಾವು ಅಭ್ಯಾಸನ ಮಾಡ್ಕೊಳ್ತಾ ಬಂದು ನಮ್ಮ ವಿಷಯಗಳನ್ನೆಲ್ಲ ಒಂದೊಂದಾಗಿ ನಾವು ಚೆನ್ನಾಗಿ ಗ್ರಹಿಸ್ತಾ ಹೋದಷ್ಟು ನಮಗೆ ನೆಮ್ಮದಿ ಇರುತ್ತೆ, ಮನಸ್ಸಿಗೆ ಸಮಾಧಾನ, ಹಾಗೆ ನಮ್ಮ ಸಾಮರ್ಥ್ಯನೂ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಯಾರೆಲ್ಲ ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ವೋ ಪ್ಲೀಸ್, ಓದಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಇವಾಗಂತೂ ಕಾಂಪಿಟೇಷನ್ ಯುಗದಲ್ಲಿ ಒಂದು ಪೋಸ್ಟಿಗೆ ಸಾವಿರಾರು ಜನ ಕಾಯ್ತಾ ಇರ್ತಾರೆ. ಹಾಗೆ ಎಲ್ಲರೂ ಕೂಡ ಪಕ್ಷಿಗಳ ಥರ ಬುಕ್ಸ್ಗಳ್ನೆಲ್ಲ ಹುಡುಕಿ ಹೆಕ್ಕಿ ತೆಗೆದುಬಿಟ್ಟು ಓದ್ತಾ ಇದ್ದಾರೆ. ನಮ್ಮ ಲಿಮಿಟ್ ಸಿಲೆಬಸ್ ಇರೋದ್ರಿಂದ ಆರಾಮಾಗಿ ನಾವು ಓದ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.